ಟಫ್ ಆಗಿರೋಗೆ ಮಾತ್ರ ಚಾಕು ವ್ಯಾಲ್ಯೂ, ಬುಲೆಟ್ಗೆ ಮಾತ್ರ ಗನ್ ವ್ಯಾಲ್ಯೂ. ಆದ್ರೆ ಈ ದಮ್ಮಿರೋ ಗುಂಡಿಗೆ ಉಸಿರಿಗೆ ವ್ಯಾಲ್ಯೂ ಇರುತ್ತೆ. ರಾಮಾಯಣದ ಯುದ್ಧ ಹೆಣ್ಣಿಗೋಸ್ಕರ, ಮಹಾಭಾರತ ಯುದ್ಧ ಮಣ್ಣಿಗೋಸ್ಕರ. ಆದರೆ ಈ ಕಲಿಯುಗದ ಯುದ್ಧ ಬಿಸಿ ರಕ್ತಕ್ಕೋಸ್ಕರ. ರಾಜ್ಯನಾಗಬೇಕಂದ್ರೆ ರಾಜ್ಯವನ್ನು ಗೆಲ್ಲುವ ತಾಕತ್ತಿರ್ಬೇಕು. ಯುದ್ಧ ಅಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಆಣೆ ಮೇಲೆ ಕುಳ್ತವನ ಮಾವುತ ಅಂತಾರೆ. ಸಾವಿಗೆ ಹೇಳಿ, ಸಾವಿಗೆ ಎದುರಿಗೆ ಓಡಿ ಹೋಗೋಣ ಹೇಳಿ ಅಂತಾರೆ. ಆದ್ರೆ ಸಾವಿನ ಮೇಲೆ ಸೈನ್ ಹಾಕಿ ಸಾವಿನ ಮೇಲೆ ಸವಾರಿ ಮಾಡೋರಿಗೆ ಸೈನಿಕ ಅಂತಾರೆ. ಅಂತೂ ಆ ದೇವರ ಹೃದಯದಿಂದ ನನ್ನ ಶಿಕ್ಷಣ ಸಂಪೂರ್ಣಗೊಂಡಿತ್ತು. ಶಿಕ್ಷಣ ಮುಗಿಸಿಕೊಂಡು ಮನೆಗೆ ಬಂದರೆ ನನ್ನ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ? ಅಣ್ಣ ಅತ್ತಿಗೆ, ಈಗ ಬಂದೇನಪ್ಪ ಸಹೋದರ? ಹೌದಣ್ಣ, ಈಗ ತಾನೇ ಬಂದೆ. ಏನಪ್ಪ ಮೈದನ, ಈಗ ಬಂದ್ಯಾ? ಹೌದತ್ತಿಗೆ, ಈಗ ತಾನೇ ಬಂದೆ. ಅದಿರ್ಲಿ, ನಿನ್ ಪರೀಕ್ಷೆ ಹೇಗಾಯ್ತು? ಪರೀಕ್ಷೆ ಚೆನ್ನಾಗಿ ಬರ್ದೇನೆ ಅತ್ತಿಗೆ. ರಿಸಲ್ಟ್ ಕೂಡ ಬಂದಿದೆ. ಅಯ್ಯಯ್ಯೋ, ಸರಿ ರೀ, ಒಂದ್ ಸ್ವಲ್ಪ ದೃಷ್ಟಿ ತೆಗಿತೀನಿ. ಏನಂದ್ರೆ ಸಹೋದರ, ನನ್ನ ಮೈದ ಪಾಸ್ ಆಗೇ ಆಗ್ತಾನೆ ಅಂತ ಹೇಳಿದ್ನಿ ತಾನೆ? ಹೌದು. ನೋಡು ಸಹೋದರ, ಈ ಸಲದ ನಿನ್ನ ರಿಸಲ್ಟ್ ಪಾಸ್ ಆಯ್ತಲ್ಲ. ದೇವತಾ ಪುರುಷನಂತೇನೆ ಅಂತ ಅಣ್ಣ, ಧರ್ಮ ದೇವತೆ ಅಂತ ಈ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ ಅಂತ ಈ ಸಲವೂ ಕೂಡ ಆ ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು TCS ಮುಗಿಸಿ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಪಡೆದು ಶಿವ ಪಾರ್ವತಿ ಅಂತಿದ್ರೆ ನಿಮ್ಮ ಮುಂದೆ ಬಂದು ನಿಂತಿರುವೆ. ಅಣ್ಣ, ನನಗೆ ಆಶೀರ್ವದಿಸಿ. ಎದ್ದೇಳು ಸಹೋದರ, ಎದ್ದೇಳು. ನೋಡು ಸಹೋದರ, ಬಡತನದಲ್ಲಿ ಹುಟ್ಟಿದ ಕುವರ ನೀನಾದರೂ ಇಂದು ಕುಬೇರನಾಗುವ ಕಾಲ ಬಂದಾಯಿತು. ಕುಬೇರನಾಗಬೇಕು ದುರಾಲೋಚನೆ ನನಗಿಲ್ಲಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ 4 ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಕೊಡುವ ಆಶೀರ್ವಾದವೇ ನನಗೆ ಶ್ರೀ ಸಂಪತ್ತು. ಅದಕ್ಕೆ ಆಶೀರ್ವದಿಸಿ. ಎದ್ದೇಳು ಮಗನೇ, ನಿನಗೆ ಒಳ್ಳೇದಾಗ್ಲಿ. ನಿನ್ನ ಈ ನುಡಿಗಳನ್ನು ಕೇಳಿ ನಮಗೆ ತುಂಬಾ ಸಂತೋಷವಾಯಿತು. ಅಷ್ಟೇ ಅಲ್ಲಪ್ಪ, ನೀನು ಕಲಿಸಿದ್ದಕ್ಕೂ ಈ ನಮ್ಮ ಜನ್ಮ ಸಾರ್ಥಕವಾಯಿತು. ಇರಲಿ ಅತ್ತಿಗೆ, ಅಣ್ಣನ ಮುಖ ಹಿಂದೆ ಕದ್ದಿ ಕಪ್ಪಾಗಿದೆಯಲ್ಲ, ಯಾಕಣ್ಣ ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ಸಹೋದರ, ಹುಷಾರಾಗಿದ್ದೇನೆ. ನೋಡು, ಬಿಸಿಲಿನಲ್ಲಿ ಕೆಲಸ ಮಾಡಿ ಹೊಲದಿಂದ ಈಗ ತಾನೇ ಬಂದೆ, ಅದಕ್ಕೆ ಸ್ವಲ್ಪ ಮುಖ ಬಾಡಿದೆ ಅಷ್ಟೇ. ಓಹೋ, ಹೀಗೋ? ಹಾಗಾದರೆ ಸೇಡಿಗಾಗಿ ಸಿಡಿದ ಶಿವನಾಗ ಎಲ್ಲಿ ಹೋಗಪ್ಪ? ಕುರುಬ ಹಚ್ಚಿದ ಕುಂಕುಮ, ಜಗ ಮೆಚ್ಚದ ಮಗ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ, ಸೇಡಿಟ್ಟ ಪುಂಡ ಸಿಂಹದ ಮರ, ಅಣ್ಣ ತೂಗಿದ ತೊಟ್ಟಿಲು, ರೌಡಿ ರಾಜ್ಯದಲ್ಲಿ ಸಿಡಿದ ರಾಯಣ್ಣ, ಮರಳಿ ಮಿಂಚಿದ ಹುಲಿ, ಕೇರಳದ ವೀರ ಕೇಸರಿ ಕೃತಿ ಶಿವಣ, ಕವಿಕರ ಬಸವರಾಜ್ ಹಂಪಿಯಲ್ಲಿ ಅರ್ಪಿಸುವ ಈ 11ನೇ ಅವತಾರದ ಗಂಡು ಕೊಡಲಿಯ ಪುಂಡ, ಸಿಡಿಲಿನ ಸಿಂಹದ ಮರೆ,
ಈ ನಾಟಕದ ನಾಯಕ ನನ್ನ ಜಮದಗ್ನಿಯಲ್ಲಿ देश में एक पीएम होना चाहिए, राज्य में एक सीएम होना चाहिए, डिस्ट्रिक्ट में एक एमपी होना चाहिए, तहसील में एक एमएलए होना चाहिए। आदरे इस सावलगी नाटक में एक ही नायक होना चाहिए, वही मेरा भाई जमदग्नि होना चाहिए। ಓಡೋಕೊಂತ ನಿಂತ್ರೆ ಚಿರ್ತನೆ ಹಿಂದೆ ಹಾಕ್ತಾನೆ, ಧೈರ್ಯ ಅಂತ ಬಂದ್ರೆ ಸಿಂಹನ ಎದುರು ನಿಲ್ಲಿಸ್ತಾನೆ. ನಕಲಿ ಅಲ್ಲ, ಅಸಲಿ ಅಸಲಿ ಹೆಸರು ಜಮದಗ್ನಿ ಅಂತ. ಈ ನಾಟಕದ ನಾಯಕ ನನ್ನ ಜಮದಗ್ನಿಯಲ್ಲಿ ಅಗ್ನಿ ಏ ಜಮದಗ್ನಿ ಕೂಗುವರ ಕೂಗಿನಲ್ಲಿ ಕರೆಯುವರ ಕಣ್ಮುಂದೆ ಆ ಬಜರಂಗಿ ಅವತಾರ ಬತ್ತ ಆ ನನ್ನ ಮೈದನ ಕುಂತೈತೆ ನೋಡೋಕೆ ಅಣ್ಣ ಅತ್ತಿಗೆ ಬಾ ಸಹೋದರ. ಹೌದತ್ತಿಗೆ ಈಗ ಬಂದೆ. ಸಹೋದರ ಸಂಪತ್ ನೀನ್ ಯಾವಾಗ ಬಂದೆ? ನಾನು ಬಂದು ಕೆಲವೇ ಗಂಟೆಗಳಾಯ್ತಣ್ಣ. ಹಾ ಸಹೋದರ ಜಮದಗ್ನಿ, ಜೋಡೆತ್ತಿನ ಗಾಡಿಯ ಸ್ಪರ್ಧೆಗೆಂದು ಹೋದ ಆ ನಿನ್ನ ಕೆಲಸ ಏನಾಯ್ತು? ಗೆಲುವಿನ ರುವಾರನ್ ಬೆನ್ನಿದ ಕಟ್ಟಿಕೊಂಡು ತಿರುಗಾಡುತ್ತಿರುವ ಈ ನಿನ್ನ ತಮ್ಮ ಜಮದಗ್ನಿಗೆ ಸೋಲಿನ ಸುಳಿವು ಎಲ್ಲಿಂದ ಸುಳಿಬೇಕನ್ನ ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂತಿರುಗಿ ಬರುವುದು ವೀರ ಕೇಸರಿಯಾದ ಈ ಜಮದಗ್ನಿ ಜಾಯ ಮಾಡದಲ್ಲೇ ಬಂದಿಲ್ಲ, ಮುಂದೆ ಬರೋದು ಇಲ್ಲ ನಾ ಬರೋದು ಇಲ್ಲ. ಅಂದರೆ ನೀನು ಜೋಡೆತ್ತಿನ ಚಕಡೆಯಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಗೆದ್ದು ಜಯಶಾಲಿಯಾಗಿ ಬಂದಿರೋವಾಗ ಸಂದೇಹವಿಲ್ಲ ಸಹೋದರ, ಸಂದೇಹವೇ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಮನ ದೇವರಾದ ಕೊಣ್ಣೂರ ಕರೆ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿರುವ ಜೋಡೆತ್ತಿನ ಚಕ್ಕಡಿ ನಿಮಿತ್ತವಾಗಿ ನಾ ಮೈಸಿದ ನನ್ನ ಎರಡೂ ಎತ್ತುಗಳು ಸುತ್ತಾಳವಾಗಿ ಅರಸಿ ನಡೆಸಿಕೊಂಡಿರುವ ಈ ಊರು ದೇಸಾಯಿ ಗೌಡನ ಎತ್ತುಗಳ ಸೋಲಿಸಿ ಕಡೆ ಗೆದ್ದು ತಂದಿದ್ದೇನೆ. ಅತ್ತಿಗೆ ನನಗೆ ಆಶೀರ್ವದಿಸಿ. ಎದ್ದೇಳು ಮೈದನ, ಆ ದೇವರು ನಿನಗೆ ಒಳ್ಳೆದನ್ನೇ ಮಾಡಿದಾನೆ. ನಾವು ಕಷ್ಟಪಟ್ಟಿದ್ದಕ್ಕೂ ಫಲ ಸಿಕ್ಕಂತಾಯ್ತು ನೋಡು. ಇನ್ ಮುಂದೆ ಈ ಲೋಕಕ್ಕೆ ಗೆಲುವಿನ ಸರ್ದಾರ ನೀನಾಗ್ಬೇಕು. ಅತ್ತಿಗೆ ಆ ನಿನ್ನ ಆಶಾ ಗೋಪುರ ಕನಸನ್ನು ನನಸನ್ನಾಗಿ ಮಾಡುತ್ತೇನೆ. ಅದಕ್ಕೆ ಯಾವನಾದರೂ ಆಟ ಬಂದರೆ ಅವನನ್ನು ಕಂಡಲ್ಲಿ ಕೈಲಾಸಕ್ಕೆ ಕಳುಹಿಸುತ್ತಾನೆ ಈ ನಿನ್ನ ಮೈದುನ ಜಮದಗ್ನಿ. ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನಕ್ಕೆ ಕೈ ಮಾಡಿ ತೋರಿಸಿ ಕಣ್ಣು ಮಿಟಿಗಿಸಿ ಹೊರಳಾಡಿಸಿ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರು. ಏನು ಮಾತನಾಡುತ್ತಿರುವ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತ ಈ ನಿನ್ನ ಜಮದಗ್ನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಬಂಡ ಮಗನೇನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದ್ದ ನಿಜವಾದರೆ ಅವನ ಕೈಲಾಸಕ್ಕೆ ಕಣ್ಣು ಹದ್ದುಗಳಿಗೆ ಹಾಕಿ ಬಿಡುತ್ತೇನೆ. ನಮಗೆ ಕೆಟ್ಟ ನುಡಿಗಳನ್ನಾಡಿದ ಕುಣ್ಣಿ ಸುರಲೋಕದ ಸೂರನಾಗಿ ತೋರಿಸಲಿ ಅವನ ನಾಲಿಗೆ ಕತ್ತರಿಸಿ ಹದ್ದು ಕಾಗೆ ನರಿ ನಾಯಿಗಳಿಗೆ ಹಾಕಿ ಈ ಜಗದಲ್ಲಿ ನಾವು ಕಂಡು ಗಲಿಗಳೆಂದು ಮೆರೆಯುತ್ತಿರುವ ಅಂತಹ ಸೊಕ್ಕಿನ ಶ್ರೀಮಂತರ ಪಾಲಿಗೆ
ಕೆರಳಿದ ಕರಿ ಕಾಳಿಗ ಸರ್ಪ ನಾನಾಗದಿದ್ದರೆ ನನ್ನ ಹೆಸರು ಪುಂಡ ಪುರುಷರ ಗಂಡ ಗಂಡ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ, ಒಂದು ವೇಳೆ ನಮ್ಮೂವರ ಒಗ್ಗಟ್ಟನ್ನು ಮುರಿದು ನಮ್ಮ ಮೇಲೆ ದ್ವೇಷ ಕಾರುತ್ತಿರುವ ಆ ದೇಸಾಯಿ ಗೌಡ ನಮ್ಮ ಮನೆಯನ್ನೇ ಸುಟ್ಟು ಸ್ಮಶಾನ ಮಾಡಬೇಕೆಂದಿರುವಾಗ ಅಂತವರ ವಿರುದ್ಧ ಹೋರಾಡುವುದು ಬಡವರಾದ ನಮಗೆ ಸರಿಯಲ್ಲ. ಆ ದೇಸಾಯಿ ಗೌಡನಲ್ಲಿ ಹಣವಿದ್ದರೆ ಆ ದೇಸಾಯಿ ಗೌಡನಿಗೆ ಹೆದರಿಗೆ ಈ ಕೊರಗದಿರಣ್ಣ ಕೊರಗೆ ಸಣ್ಣಾಗದಿರುವ ಜೋಡು ಹುಲಿಗಳಂತಿರುವ ಈ ನಿನ್ನ ತಮ್ಮ ನಿನ್ನ ಜೀವಂತ ಇರುವಾಗ ನಿನಗೇಕೆ ಭಯ? ಭಯದ ಭೀತಿಯನ್ನು ಹರಿಯದ ಬಗೆದ ಬರಲ ಆ ದೇಸಾಯಿ ಗೌಡ ಈ ನನ್ನ ಪ್ರಚಂಡ ಕೊಡ್ಲಿಯಿಂದ ಜಮದಗ್ನಿ ದೇವರಾಟ ಬಲ್ಲವರ್ಯಾರು. ಒಂದು ವೇಳೆ ಈ ಮನೆ ಮಹಾಲಕ್ಷ್ಮಿ ಆದ ಸಾತ್ವಿಯಾದ ನನ್ನ ಅತ್ತಿಗೆಗೆ ಸಾತ್ವಿಯ ಸತ್ವ ಪರೀಕ್ಷೆ ಆಗುವ ದುರ್ಗತಿಯ ಸಮಯ ಬಂದರೆ ಇವಳು ಅಂತಿಂತ ಅತ್ತಿಗೆ ಅಲ್ಲ ಸಹೋದರ, ಸತ್ತ ಗಂಡನ ಪ್ರಾಣವನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ ರೆಡ್ಡಿ ಕುಳದ ನಿವಾರಣೆ ಆದ ಹೇಮರೆಡ್ಡಿ ಮಲ್ಲಮ್ಮ ಹೆತ್ತ ಮಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ತನ್ನ ಶೀಲ ಕಳೆದುಕೊಳ್ಳದ ಶೀಲವಂತಿ ಕಡಲಿ ಮಟ್ಟಿಯ ಕಾಸಿಬಾಯಿ ಸತಿ ಸಕುಬಾಯಿ ಅಂತ ಸ್ವಾತಿವಿ ಈ ನನ್ನ ಅತ್ತಿಗೆಗೆ ಒಂದು ವೇಳೆ ಸಾತ್ವಿಯ ಸತ್ವ ಪರೀಕ್ಷೆ ನಡೆದರೆ ಸರ್ಪಗಿರಿಯ ಸರ್ಪ ಸಾಗರದಲ್ಲಿ ಸಾಗಿ ಸರ್ಪದ ಹುತ್ತದಲ್ಲಿ ಕೈಯಿಟ್ಟು ಬದುಕಿ ಹುತ್ತದಲ್ಲಿ ಕೈಯಿಟ್ಟು ಮುತ್ತೈದಾಗ ಬರುತ್ತಾಳೆ ಈ ನನ್ನ ಅತ್ತಿಗೆ. ಮೈದುನ, ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನಿಮ್ಮಂತ ಮೈದುನರಿಗೆ ಅತ್ತಿಗಾಗಿ ಬಂದಿದ್ದೀನಲ್ಲ, ನಾನೇ ಪುಣ್ಯವಂತಿಯಪ್ಪ, ನಾನೇ ಪುಣ್ಯವಂತಿ. ನನ್ನ ಮೇಲೆ ಇಟ್ಟಿರುವ ಈ ನಿಮ್ಮ ಪ್ರೀತಿ, ವಾತ್ಸಲ್ಯ, ಮಮಕಾರ, ಇದಕ್ಕೆ ನಾನು ಯಾವತ್ತೂ ದ್ರೋಹ ಬಗೆಯುವುದಿಲ್ಲ ಮೈದುನ, ನಾನು ಯಾವತ್ತೂ ದ್ರೋಹ ಬಗೆಯುವುದಿಲ್ಲ. ಅತ್ತಿಗೆ, ಅಣ್ಣ ತಮ್ಮಂದ್ರು ಒಟ್ಟಿಗೆ ಸೇರಿದ ಸಂತೋಷದ ಸಮಯದಲ್ಲಿ ಚಕ್ಕಡಿ ರೇಸಲ್ಲಿ ಗೆದ್ದ ಬಂದ ಬಹುಮಾನ ಅಣ್ಣನಿಗೆ ಕೊಡುವುದೇ ಮರೆತು ಬಿಟ್ಟೆ. ಹಾ ಅಣ್ಣ, ತೆಗೆದುಕೊನಾಯ್ತು 10,000 ರೂಪಾಯಿ ಮತ್ತು ಬೆಳ್ಳಿ ಕಪ್ಪನ್ನು. ಸಹೋದರ, ನನ್ನ ಕೈಯಲ್ಲಿ ಬೇಡಪ್ಪ, ಆ ದೇವರೇ ಮುಂದೆ ಇಟ್ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಚಕ್ಕಡಿ ರೇಸಲ್ಲಿ ಗೆದ್ದ ಬಂದಿದ್ದು ನಿನಗೆ ಸಂತೋಷವಾಗಲಿಲ್ವೇನು? ಸಂತೋಷವಿದೆಯಪ್ಪ, ಸಂತೋಷವಿದೆ. ಸಂತೋಷವಿಲ್ಲವೆಂದು ಯಾವ ಬಾಯಿಂದ ಹೇಳಲಿ? ಆದರೆ ಯಾಕಣ್ಣ, ಜೋಡು ಹುಲಿಗಳಿಂದ ತಮ್ಮದರಿಂದ ಜೊತೆಗಿರುವಾಗ ಆದರೆ ಏನು ನಿಟ್ಟುಸನೆ ಮಾತೆ ಕಣ್ಣ, ತೆಗೆದುಕೊಳ್ಳೋಣ ನನ್ನ ಜಮದಗ್ನಿ ತಂದ ಬಹುಮಾನವನ್ನು. ಯಾವ ಕೈಯಲ್ಲಿ ಸಹೋದರ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಂದರೆ ಎಂದು ನಮ್ಮ ಹೊಲದಲ್ಲಿ ಆ ದೇಸಾಯಿ ಗೌಡ, ಅಂದರೆ ನಿನ್ನ ಹೇಳು, ಎಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ತಲೆ ಕಡಿತಂದು ಬಗಳಿದ, ಇಲ್ಲ ನಿನ್ನ ಸ್ಥಿರ ರಕ್ತ ಕುಡಿತಂದು ಬಗಳಿದ. ಹೇಳಣ, ಆ ಸೊಕ್ಕಿನ ಕೊಡಿ ದೇಸಾಯಿ ಗೌಡ ಏನೆಂದು ಮಗಳಿದ ಮೊದಲು ಹೇಳು. ಮೌನವಾಗಿ ನಿಲ್ಲಬೇಡಣ್ಣ ಈ ವಿಷಯದಲ್ಲಿ. ಅತ್ತಿಗೆ, ನೀವಾದ್ರೂ ಹೇಳಿ ಅತ್ತಿಗೆ ಏನಾಯ್ತೆಂದು ನಿಜ ಸಂಗತಿಯನ್ನು. ಬೇಡ ಶಬರಿ, ನುಡಿಯಬೇಡ. ಈ ನಮ್ಮ ತಮ್ಮಂದಿರ ಮುಂದೆ ನಿಜ ಸಂಗತಿಯನ್ನು ಮಾತ್ರ ನುಡಿಯಬೇಡ. ಅತ್ತಿಗೆ, ನೀವೀಗ ನಿಜ ಸಂಗತಿ ನುಡಿಯದಿದ್ದರೆ ನೀವು ದಿನಾಲು ಪೂಜಿಸುತ್ತ ಬಸವೇಶ್ವರ ಮೇಲೆ ಹಾನಿಯಾಗಿದೆ.
ಅತ್ತಿಗೆ ಆದ ಅವಮಾನವನ್ನು ಮುಚ್ಚಿಟ್ಟುಕೊಂಡು ಈ ನಿಮ್ಮ ಮೈದೂರರ ಮುಂದೆ ಸುಳ್ಳಿನ ಶಿಖರನ್ನು ಕಟ್ಟಬೇಡಿ. ಯಾವುದೇ ಬಯಲು ಬಿತ್ತರಿಸಿ ಅತ್ತಿಗೆ ಆ ಪುಣ್ಯಗಳ ಹೆಸರನ್ನು ಈಗಲೇ ಹೋಗಿ ಅವರ ತರ ಹೇಳುತ್ತಾರ ನಮ್ಮೂರ ಅಗಸಿಗಲ ಬಾಲಿ ಕಟ್ಟ ನೇತು ಹಾಕಿ ಬಿಡದೆ ಹೇಳೋತ್ತಿಗೆ ಏನಾಯ್ತಂದು. ಅದು 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 ನೋಡಿ, ಆ ದೇಸಾಯಿ ಗೌಡ ಊರ ಮುಂದಿರುವ 1 ಎಕರೆ ಹೊಲನ ಲಕ್ಷ್ಮಿ ಹತ್ತಿ ಬಿದ್ದಿದ್ದನ್ನ ಅರಿಗೆ ಎಲ್ಲ ಹಾಳು ಮಾಡಿಬಿಟ್ಟ ಆ ದೇಸಾಯಿ ಗೌಡ. ಸಮಾಧಾನ ತಂದುಕೋ ಸಹೋದರ, ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ತಂದುಕೊಳ್ಳೋಣ? ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿ ಗೌಡ ದರ್ಪ ಅಡಗಿಸಿ ದಪನ ಮಾಡಿ ಅವನ ದರ್ಪ ಬೆಟ್ಟಿದರ ನಾನಾಗೆ ನನ್ನ ಹೊಟ್ಟೆಯಲ್ಲಿ ಸಾಗನೆ ಉರಿಯುತ್ತಾರೆ ಸೇರಿನಕ್ಕೆ ನಂದಿಸಿಕೊಳ್ಳುತ್ತೇನೆ. ಬೆಟ್ಟ ಬೇಡ, ನಾಳೆ ತಡೆಯಬೇಡ. ನಿಲ್ಲು ಸಹೋದರ, ನಿಲ್ಲು. ನೋಡು, ಸಮಯ ಬಂದಾಗ ನೋಡಿಕೊಂಡರಾಯ್ತು. ಸ್ವಲ್ಪ ಸಮಾಧಾನ ತಂದುಕೋ. ನೋಡು, ಇಂದಿಗೆ ನಿಮ್ಮ ಆ ಶ್ರೀಮಂತರ ಸಹವಾಸ ನಮಗೆ ಬೇಡ. ಸುಮ್ಮನೆ ನನ್ನ ಮಾತು ಕೇಳು. ಅಣ್ಣ, ಆ ದೇಸಾಯಿ ಗೌಡನ ಬಳಿ ಹಣವಿದ್ದರೆ ಅವರನ್ನು ಹರಿದು ಹತ್ತಿಗೆ ಹಾಕೋ ಶಕ್ತಿ ಈ ನಿನ್ನ ತಮ್ಮ ಜಮದಗ್ನಿಯ ತೋಳಿನಲ್ಲಿದೆ. ಅಷ್ಟೇ ಯಾಕೆ, ಅವನು ದುಷ್ಟನಾದರೆ ನಾನು ದುಷ್ಟರ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟರಿಗೆ ಮಹಾದುಷ್ಟನಾಗಿ ಕಿರಾತಕನಾಗಿ ಕಡಿತರುವೆ. ಆ ದೇಸಾಯಿ ಗೌಡ ನಿಂತು ನನ್ನ ಮಾತು ಕೇಳಿದೆ. ನಿನ್ನ ಛಲವನ್ನೇ ನೀನು ಸಾಧಿಸಿನಂತ ಒಂದೆಜ್ಜೆ ಮುಂದಿಟ್ಟಿದ್ದ ಆದ್ರೆ ತಾಯಿ ಅಂತಿರುವ ಈ ನಿನ್ನ ಅತ್ತಿಗೆ ಮೇಲೆ ಆಣೆ ಆಗಿದೆ. ಕರುಣೆ ಎಂಬ ಕರುಳಿನ ಕುಡಿ ಕಟ್ಟಿ ಸುತ್ತಿ ಹಾಕಿ ಹೇಡಿಯನ್ನಾಗಿ ಮಾಡಬರತ್ತಿಗೆ ಈ ನಿನ್ನ ಮೈದಾನ ಸಮುದಾಯ ನಾನು ಬೇಡ ಮೈದುನ, ಅಂತ ಕೆಟ್ಟವರಿಗೆ ಆ ದೇವರೇ ಶಿಕ್ಷೆ ಕೊಡ್ತಾನೆ. ಸಮಾಧಾನದಿಂದ ಕಾದ್ ನೋಡೋಣ. ಆದ್ರೆ ಈ ರೀತಿ ರೋಷದಿಂದ ಹೋಗಿ ಅನ್ಯಾಯ ಮಾಡೋದು ಒಳ್ಳೇದಲ್ಲ. ನಡೀರಪ್ಪ, ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಸಂಪತ್, ನೋಡು, ಇಂದು ನಿಮ್ಮ ಅಣ್ಣ ಅತ್ತಿಗೆ ಮದುವೆಯಾಗಿ 8 ವರ್ಷ ಗತಿಸಿ 9ನೇ ವರ್ಷಕ್ಕೆ ಕಾಲಿಡುವ ಶುಭ ಗಳಿಗೆ. ಈ ಒಂದು ಶುಭ ಗಳಿಗೆಯಲ್ಲಿ ನಿಮ್ಮ ಅತ್ತಿಗೆ ಸಿಹಿ ಸಿಹಿ ಅಡಿಗೆ ಮಾಡಿದ್ದಾಳೆ. ಬನ್ನಿ, ಎಲ್ಲರೂ ಕೂಡಿ ಊಟ ಮಾಡೋಣ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದುವೆಯಾಗಿ 9ನೇ ವರ್ಷ ಕಾಲಿಡುತ್ತಾರೆ. ಈ ಶುಭ ದಿನವನ್ನು ನಾವೆಲ್ಲರೂ ಸೇರಿ ಆನಂದದಿಂದ ಹಾಡಿ ಹಂಚಿ ನೆಲೆಯೋಣ. ನಂತರ ದೇಸಾಯಿ ಗೌಡ ವಿಚಾರಿಸಿಕೊಳ್ಳೋಣ. ಏ ದೇಸಾಯಿ, ಆನೆ ನಡೆದಿದ್ದೆ ದಾರಿ, ನಮ್ಮಣ್ಣ ಬರ್ತಾ ಇದ್ದಾನೆ. ತಾಕತ್ತಿದ್ರೆ ಕಟ್ಟಾಕೋ ನೋಡೋಣ. ಹಾಗಾದರೆ ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮಧುರ ಕಂಠದ ಬರಲಿ ಒಂದು ಇಂಪಾದ ಗೀತೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ,
ಕನ್ನಡದ ಕಲಾಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ.